ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಧಾನಸಭೆಯಲ್ಲಿ ನಿನ್ನೆ ನಡೆದಂತಹ ಘಟನೆ ಯಾವ ರೀತಿ ತಲೆದಗ್ಗಿಸುವಂತ ಒಂದು ಘಟನೆಗಳು ಮಾಧ್ಯಮದ ಮುಖಾಂತರ ವಿತರಣೆ ಆಯಿತು ಅಂತ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಘನವೆತ್ತ ರಾಜ್ಯಪಾಲರು ರಾಜ್ಯದಲ್ಲಿ ಒಂದು ಸಂವಿಧಾನಿಕವಾದಂತಹ ಬಿಕ್ಕಟ್ಟಿಗೆ ಅವಕಾಶವನ್ನ ಮಾಡಿಕೊಡ್ಬಾರದು ಅಂತ ಹೇಳಿ ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಸರ್ಕಾರ ಏನ್ ಸಿದ್ಧಪಡಿಸಿದೆ ಆ 2 ಸಾಲುಗಳನ್ನ ಓದಿ ಹಿಂದಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಡೆದುಕೊಂಡಿದ್ದು ತಾವೆಲ್ಲ ಕೂಡ ನೋಡಿದಿರಿ. ಆದ್ರೆ ಭಾಷಣವನ್ನ ಮುಗಿಸ್ಕೊಂಡು ಅವರು ಹೊರಗಡೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅವ್ರ ಎದುರಿಗೆ ಘೋಷಣೆ ಮಾಡಿದ್ರು. ಮ್ಯಾನ್ ಹ್ಯಾಂಡಿಂಗ್ ಪ್ರಯತ್ನ ಕೂಡ ನಡೆಯಿತು. ಅಕಸ್ಮಾತ್ ಅಲ್ಲಿ ಮಾರ್ಷಲ್ಗಳು ರಾಜ್ಯಪಾಲರ ಒಂದು ಅಂಗರಕ್ಷಕರು ಮಾರ್ಷಲ್ಗಳ ಪ್ರಯತ್ನ ಏನಾದ್ರು ಕೊರತೆ ಆಗಿದ್ರೆ ನಾವ್ಯಾರು ಕೂಡ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಂತ ಒಂದು ಘಟನೆಯನ್ನ ತಲೆ ತಗ್ಗಿಸುವಂತ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದಿತ್ತು. ಒಬ್ಬ ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳುವಂತ ಒಂದು ಅಸಭ್ಯವನ್ನು ನಡೆದುಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರಂತ ವಿಚಾರ ಕೂಡ ಅಲ್ಲ. ಆ ದುರ್ನಡತೆ ಕೂಡ ಘಟನೆ ತಲೆ ತಗ್ಗಿಸಿದ್ದು ನಡೆದು ಹೋಗಿದೆ. ಗೌರವಂತ ಸಿದ್ದರಾಮಯ್ಯ ಗೌರವಂತ ಮುಖ್ಯಮಂತ್ರಿಗಳು ಸುದೀರ್ಘವಾದಂತಹ ಒಂದು ಮುಖ್ಯಮಂತ್ರಿಗಳ ಒಂದು ಸಂದರ್ಭದಂತ ದಾಖಲೆಯನ್ನು ಮೆರೆದಿದ್ದಾರೆ. ಸ್ವತಃ ಲಾ ಗ್ರಾಜ್ಯುಯೇಟ್ ಅವರ ಮೂಗಿನ ಮೇಲಕ್ಕೆ ಎಲ್ಲ ಘಟನೆಗಳು ನಡೀತಿರುವಂತ ಸಂದರ್ಭದಲ್ಲಿ ಯಾಕೆ ಪ್ರೇಕ್ಷಕರಾಗಿ ಕೂತಿದ್ರು? ಇನ್ನಾದರೂ ಕೂಡ ಸಾಕಷ್ಟು ನಿನ್ನೆ ನಡೆದಂತ ಘಟನೆಗಳು ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಸ್ವತಃ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಅವರಿಗೆ ಮುಡಿಸುವಂತ ಕೆಲಸಗಳಾಗಿದೆ. ಯಾವ್ಯಾವ ಶಾಸಕರ ಒಂದು ಗುಂಡಾ ವರ್ತನೆ ನಡೆಯಿತು ಇದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವ್ರ ಬಗ್ಗೆ ತನಿಖೆ ಮಾಡಿ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಡವನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಆ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳನ್ನ ಟೀಕಿಸುವಂತ ಪುಸ್ತಕವನ್ನು ತಾವು ಕೂಡ ನೋಡಿರುವುದು. ಪೇಜ್ ನಂಬರ್ 1 ಹಿಡಿದು 11 ಪೇಜ್ ಕೂಡ ಪೂರ್ತಿ ಕೇಂದ್ರ ಸರ್ಕಾರವನ್ನ ಟೀಕಿಸುವಂತ ಪ್ರಯತ್ನ, ಅದ್ರ ಮುಖಾಂತರ ರಾಜ್ಯಪಾಲರ ಮುಖಾಂತರ ಅದನ್ನ ಓದಿಸುವಂತ ಪ್ರಯತ್ನ, ಈ ಫೆಡರಲ್ ಸಿಸ್ಟಮ್ಗೆ ಮುಜುಗರ ಮಾಡುವಂತ ಒಂದು ಪ್ರಯತ್ನ. ಸೊ ಇಂಥ ಒಂದು ಸೂಕ್ಷ್ಮತೆ ಇರುವಂತ ಸಂದರ್ಭದಲ್ಲಿ ಹಿಂದಿನ ದಿನನೇ ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು. ರಾಜ್ಯಪಾಲರು ಬರ್ತಾರೋ ಇಲ್ಲೋ ಈ ರೀತಿಯಂತ ಮುಜುಗರ ವ್ಯಕ್ತಪಡಿಸುವಂತ ಪ್ರಯತ್ನ ನಡೀತಾ ಇದೆ, ಸರ್ಕಾರದಲ್ಲಿ ನಡೀತಾ ಇದೆ. ಆದರೂ ಕೂಡ ರಾಜ್ಯಪಾಲರು ಸಂಪ್ರದಾಯಕ್ಕೆ ನಮ್ಮಿಂದೇ ಆದ ಕೊರತೆ ಆಗ್ಬಾರದು ಅಂತ ಹೇಳಿ ಅವ್ರ ಬಾಯಿಂದ ಕೇಂದ್ರ ಸರ್ಕಾರದಿಂದ ಆ ಲೋಕಭವನದಲ್ಲಿ ಕೂತಂತ ರಾಜ್ಯಪಾಲರು ಅವ್ರ ಬಾಯಿ ತಪ್ಪನ್ನು ಹೇಳಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಅದಕ್ಕೆ ಯಾವುದಕ್ಕೆ ಅವಕಾಶವನ್ನು ಕೊಡದೆ ಗೌರವಪೂರ್ವಕವಾಗಿ ಇಂದು ಕೂಡ ನಡೆದಿದೆ. ಗೌರವ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಭಾರದ್ವಾಜ್ ಅವರು ಹೇಗೆ ಹಿಡ್ಕೊಂಡು ಅದ್ರ ಮುಖಾಂತರ ಯಡಿಯೂರಪ್ಪ ಹಿಂಸೆ ಕೊಡುವಂತ ಪ್ರಯತ್ನಗಳು ಏನ್ ನಡೀತು ಸ್ವತಃ ಇವತ್ತಿಲ್ಲ. ಅವರು ಕೊನೆ ಉಸಿರು ಎಳೆದಿದ್ದಾರೆ. ಅವರ ಅವತ್ತು ಓಪನ್ ಆಗಿ ಈ ಸರ್ಕಾರ ಇಳಿಸೇ ಹೋಗ್ತು ಬಿಜೆಪಿ ಸರ್ಕಾರ ಅಂತೇಳಿ ಎಲ್ಲರಿಗೂ ಸವಾಲಾಗ್ತಂತ ಅಂಶದ ಭಾರದ್ವಾಜ್ ಅವರು ಇಡೀ ದೇಶದಲ್ಲಿ ಯಾವ ರೀತಿ ಈ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಈ ದೇಶವನ್ನು ಹ್ಯಾಕ್ ನಡೆಸಿದಿರಿ ಅನ್ನೋದು ಕೂಡ ಕಂಡುಬಂದಿದೆ. ಕಾಂಗ್ರೆಸ್ ಯಾವ ರೀತಿ ನಡೆಸಿದ್ರು ಅಂತೇಳಿ ಗಾಂಧೀಜಿಯವ್ರ ಬಗ್ಗೆ ಗೌರವ ಇದ್ದಂತ ಈ ಒಂದು ಕೇವಲ ರಾಜಕೀಯ ಓಟಿಗೋಸ್ಕರ
ವಿಜಿ ರಾಮ್ಜಿಯಲ್ಲಿ ಇರುವಂತಹ ಒಳ್ಳೆ ಅಂಶಗಳನ್ನ ಒಂದು ಪೊಲಿಟಿಕಲ್ ಆಗಿ ಈ ವಿಚಾರವನ್ನ ಸುಳ್ಳನ್ನ ನೂಸುತ್ತಿ ಹೇಳಿ ಜನರನ್ನ ತಪ್ಪದಾರಿ ಎಳೆಯೋಕ್ಕೋಸ್ಕರ ಪಾದಯಾತ್ರೆ ಅಂತ ಇನ್ನೊಂದಂತೆ ಅದಕ್ಕೋಸ್ಕರ ವಿಶೇಷ ಅಧಿವೇಶನ